ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ನೀವು ನೋಡಿದ್ರೇ ಅರ್ಥ ಆಗಿರುತ್ತೆ. ನನ್ನ ಮಗನ ಸೆಕೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ನಾವು ಶಾಪಿಂಗ್ದೆಲ್ಲ ಸಪ್ರೇಟ್ ವೀಡಿಯೋ ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ. ಬಟ್ ನಾನು ಫುಲ್ಲು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಹಂಗಾಗಿ ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಾನು ಅವ್ನ ಬಟ್ಟೆ ಎಲ್ಲ ಬಿಫೋರೇ ಶಾಪ್ ಮಾಡಿದ್ದೆ, ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಹಾಗಾಗಿ ಅವನಿಗೆ ಶೂಸ್ ತಗೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು MG ರೋಡಲ್ಲಿರುವಂಥ ಪ್ರಾಫಿಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಕ್ಲಿಪ್ನ ತಗೊಂಡೆ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ನಾರ್ಮಲಾಗಿ ನಾವು ಬಿಫೋರೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಬಟ್ ಈ ಟೈಮ್ ಏನು ಅಂತ ಹೇಳಿದ್ರೆ, ನಾವು ಮಮ್ಮಿ ಊರಲ್ಲಿ ಇರಲಿಲ್ಲ, ಊರಿಗೆ ಹೋಗಿದ್ರು, ಅಕ್ಕ ಅವ್ರ ಊರಿಗೆ, ತಮಿಳ್ನಾಡಿಗೆ. ಹಾಗಾಗಿ ನಾವು ಬಿಫೋರೇ ಏನೂ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ. ಹಿಂದಿನ ದಿನ ಅಷ್ಟೇ ಪ್ಲ್ಯಾನಿಂಗ್ ಮಾಡಿದ್ದು. ಅಲ್ಲಿ ಮಾಡಬೇಕಾ ಇಲ್ಲಿ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಅವತ್ತು ನೈಟೇ ಹೋಗಿ ಏನೆಲ್ಲ ಬೇಕೋ ಅದೆಲ್ಲದನ್ನೂ ತೊಗೊಂಬಂದರು. ಅಂದರೆ ಮಿಕ್ಸ್ಚರು, ಬಾಳೆಹಣ್ಣು, ಎಲೆ ಅಡಿಕೆ, ಇದೆಲ್ಲ ಕೇಕ್ ಪ್ಲೇಟ್ಸು, ಮತ್ತು ಜಾಮೂನ್ ಹಾಕೋಕ್ಕೆ ಸ್ವೀಟ್ ಬೌಲು, ಇದೆಲ್ಲ ಸ್ಪೂನ್ಸ್ ಎಲ್ಲ ಬೇಕಾಗುತ್ತಲ್ವ, ಅದೆಲ್ಲ ತೊಗೊಂಬಂದರು. ಅದು ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಇಷ್ಟೇ ಬಿಫೋರ್ ಪ್ರಿಪ್ರೇಷನ್ಸು, ಬೇರೆ ಏನೂ ಇಲ್ಲ. ನನ್ನ ಮಗಗಂತೂ ತುಂಬ ಖುಷಿ ಆಗಿಬಿಟ್ಟಿದೆ. ಅವನಲ್ಲಿ ಆಟ ಆಡ್ತಾ ಇದ್ದಾನೆ. ಅವನ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಕೊಂಡು ಹ್ಯಾಪಿ ಬರ್ಡೇ ಅಂತ. ಅಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ಡೇ ದಿನ ಬೆಳಗ್ಗೆದು ಇದು. ಬೆಳಗ್ಗೆನೇ ಮಗುಗೆ ಸ್ನಾನ ಮಾಡಿಸಿ, ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಇತ್ತು. ನಮ್ಮ ಅಕ್ಕಗೆ ಡೆಲಿವರಿ ಡೇಟ್ ಇತ್ತು. ಸೊ ಹಂಗಾಗಿ ನಾವು ಎಲ್ಲೂ ದೇವಸ್ಥಾನಕ್ಕೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಆದರೆ ಹೋಗೋಣ ಅನ್ನೋ ಒಂದು ಇದರಲ್ಲಿದ್ವಿ. ಮಗುನ ಇಟ್ಕೊಂಡು ಎಲ್ಲ ಕೆಲಸಗಳು ಮಾಡಿಕೊಂಡು, ಬರ್ಡೇಗೆ ಬೇಕಾಗಿರೋ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಬೇಕು ಅಂದರೆ ಸ್ವಲ್ಪ ಅದು ಆಗಲ್ಲ ಅಲ್ವಾ. ಹಾಗಾಗಿ ಫಸ್ಟು ಮನೆಯಲ್ಲೇ ಪೂಜೆ ಮಾಡ್ಕೊಂಬಿಟ್ವಿ. ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆಗೆ ಮನೇಲಿ ಪೂಜೆ ಮಾಡ್ಕೊಂಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದ್ರೂ ನಮಗೇನು ಅಷ್ಟೊಂದು ಟೆನ್ಷನ್ ಇರಲ್ಲ ಅಂದ್ಬಿಟ್ಟು, ಅಂದರೆ ದೇವರ ಒಂದು ಆಶೀರ್ವಾದ ಮನೆಯಲ್ಲೇ ಸಿಗುತ್ತೆ ಪೂಜೆ ಮಾಡಿದ್ರೆ ಅನ್ನೋ ಥರ. ಇದಾದಮೇಲೆ ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಇಲ್ಲಿ. ನಾನು ಪೂಜೆ ಮಾಡಿದ ಆದಮೇಲೆ ಅವನಿಗೆ ಸ್ವಲ್ಪ ಆಶೀರ್ವಾದ ಮಾಡಿಬಿಟ್ಟು ಆಮೇಲೆ ಆಚೆ ಕಡೆ ಬಂದ್ವಿ ನಾವು. ಅಂದರೆ ಸ್ಕೂಲ್ ಇತ್ತಲ್ವ, ಸಂಡೇ, ಬಟ್ ಸ್ಟಿಲ್ ಮಕ್ಕಳೆಲ್ಲ ಸ್ಪೆಷಲ್ ಕ್ಲಾಸ್ ಇತ್ತು ಆ್ಯಂಡ್ ಸ್ಪೋರ್ಟ್ಸೂ ಪ್ರಾಕ್ಟೀಸ್ ಇತ್ತು ಅನಿಸುತ್ತೆ. ಹಾಗಾಗಿ ಅವನು ಆಚೆ ಹೋಗಬೇಕು ಅಂತ ಇದ್ದ, ಮಕ್ಕಳೆಲ್ಲ ಇದ್ದರು ಅಂತ. ಹಾಗಾಗಿ ಅವ್ರನ್ನ ಸ್ವಲ್ಪ ಒಂದಿಬ್ಬರನ್ನ ಮನೆಯಲ್ಲೇ ಕರೆದು ಕುಣಿಸ್ಕೊಂಡು ಪೂಜೆ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾವು ಆಚೆ ಹೋಗಿ ಟಿಫನ್ ಬಂದುಬಿಟ್ಟು ಅವತ್ತು ನಾನು ಮನೆಯಲ್ಲಿ ಏನೂ ಮಾಡಿರಲಿಲ್ಲ. ಸೊ ಆಚೆನೇ ತೊಗೊಂಬಂದು ತಿಂದಿದ್ದು. ಟಿಫನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಡೆಕೋರೇಷನ್ ಮಾಡೋಕ್ಕೆ ಎಲ್ಲರೂ ಬರ್ತಾಯಿದ್ರು. ಬೇರೆ ಕಡೆ ಆರ್ಡರ್ ಇದೆ ಅಂದ್ಬಿಟ್ಟು 1 o'clock ಒಳಗಡೆ ಬೇಗ ಮುಗಿಸ್ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಬೇಗನೆ ಬಂದಿದ್ರು ಅವರು. ಸೊ ಅಲ್ಲಿ ಮಗುಗೆ ಫಸ್ಟೇ ಇವನಿಗೆ ಬಲೂನ್ ಅಂದರೆ ಸ್ವಲ್ಪ ಜಾಸ್ತಿನೇ ಹುಚ್ಚಲ್ವ, ಅಲ್ಲಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದೇನೆ, ಅವ್ನ ಮನೆಗೇ ಬಂದಿಲ್ಲ. ಆ್ಯಂಡ್ ಗೊತ್ತಲ್ವ, ಮಕ್ಕಳು ಫುಲ್ಲು ಅವ್ರು ಸ್ವಲ್ಪ ದೇವ್ರ ಮನೇಲಿ ಪೂಜೆ ಮಾಡಿ ಮುಗಿಯೋದೇ ದೊಡ್ಡ ವಿಷಯ. ಸೊ ಮಿಕ್ಕಿದ್ದೆಲ್ಲ ಪೂಜೆನೂ ನಾನೇ ಮಾಡಿಕೊಂಡೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಈ ಥರ ಒಂದು ಪೂಜೆ ಮಾಡಿದ್ರೇ ಮನೇಲಿ ಒಂಥರ ಪಾಸಿಟಿವ್ ವೈಬ್ ಅಲ್ವ. ಸೊ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರೂಮಲ್ಲಿ ಡೆಕೋರೇಷನ್ ಮಾಡಿದ್ವಿ. ಮಕ್ಕಳೆಲ್ಲನೂ ಹೇಳ್ದೆ ಅಲ್ವಾ, ಸ್ಪೋರ್ಟ್ ಪ್ರಾಕ್ಟೀಸು ಆ್ಯಂಡ್ ಸ್ಪೆಷಲ್ ಕ್ಲಾಸ್ ಇದ್ದಿತ್ತು. ಇದರಿಂದ ಅವರೆಲ್ಲರೂ ಕೆಲವರೊಬ್ಬರು ಬಂದಿದ್ದರು, ಯಾವ ಕ್ಲಾಸ್ ಇತ್ತೋ ಅವರು. ಆ್ಯಂಡ್ ನಮ್ಮ ಹಸ್ಬೆಂಡು ಸ್ಕ್ರೀನೆಲ್ಲ ಕಟ್ಬಿಟ್ಟು ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಕೊಟ್ಟರು ಅವ್ರಿಗೆ ಡೆಕೋರೇಷನ್ಗೆಲ್ಲನೂ. ಫೈನಲ್ ಡೆಕೋರೇಷನ್ ಔಟ್ಪುಟ್ ಈ ಥರ ಇತ್ತು. ತುಂಬಾ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಇದು ಯಾರು ಮಾಡಿಕೊಟ್ಟಿದ್ದು, ಅವರ ಒಂದು ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲನೂ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಶಾರ್ಟ್ಸಲ್ಲಿ ಕೂಡ ಆ್ಯಡ್ ಮಾಡ್ತೀನಿ. ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಮಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಮಾಡಿಕೊಟ್ರು ಶಾರ್ಟ್ ಪೀರಿಯಡಲ್ಲಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿಯಾಗಿ. ತುಂಬ ಜನ ಅಂದ್ಕೊತಾರಲ್ವ, ಫಸ್ಟೆಲ್ಲ ಈ ಥರ ಡೆಕೋರೇಷನ್ ಮಾಡಿಸ್ಬೇಕು ಅಂದರೆ 10,000 to 15,000 ಆ ಥರ ಕೇಳ್ತಾಯಿದ್ರು. ಬಟ್ ಇವಾಗ ನಮ್ಮ ಬಜೆಟಲ್ಲೇ ತುಂಬ ಫಿನಿಶಿಂಗ್ ಆಗಿರಲಿ,
ಅದೆಲ್ಲನೂ ತುಂಬ ಚೆನ್ನಾಗಿಯೇ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈವ್ನಿಂಗ್ ಫಂಕ್ಷನ್ ಸ್ಟಾರ್ಟ್ ಆಯಿತು. ಎಲ್ಲರೂ ಬರೋವರೆಗೂ ನಾವು ಸ್ವಲ್ಪ ಸಾಂಗ್ಸ್ನ ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅವನು ಸ್ವಲ್ಪ ನಾವು ವಿಡಿಯೋ ಮಾಡುವಾಗ ಫೋಟೋಸ್ ತೆಗಿಯೋವಾಗ ಎಲ್ಲ ಸ್ವಲ್ಪ ಕಮ್ಮಿ ಡ್ಯಾನ್ಸ್ ಮಾಡಿಲ್ಲ, ಆಮೇಲೆ ಮಾಡ್ತಾನೆ, ಆ ಥರ ಮಾಡ್ತಾಯಿದ್ದ. ಸೊ ಹಂಗಾಗಿ ಅವಾಗ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವನ ಜೊತೆಗೆ ನಾವೆಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಅಷ್ಟೇ ಅಲ್ವಾ ಫ್ರೆಂಡ್ಸ್, ಮಗು ಬರ್ಡೇ ಅಂದರೆ ಅವ್ನಿಗೆ ಆ ಡೇ ಸ್ಪೆಷಲ್ ಆಗಿರೋ ಥರ ಮಾಡೋದು ಅಷ್ಟೇ. ಸೊ ಹಂಗಾಗಿ ಅವನು ಡ್ಯಾನ್ಸ್ ಮಾಡ್ದ, ಅವ್ನಿಗೆ ಇಷ್ಟ ಆಗಿರೋ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದ, ನಾವು ಪ್ಲೇ ಮಾಡ್ತಾಯಿದ್ವಿ. ಅವನ ಜೊತೆಗೆ ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ. ಈ ಥರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಬಂದರು. ನಮ್ಮ ಡ್ಯಾಡಿನೂ ಎಲ್ಲೋ ಔಟ್ಸೈಡ್ ಹೋಗಿದ್ರು. ನಮ್ಮ ಡ್ಯಾಡಿನೂ ಬಂದಮೇಲೆ ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾವು ಈ ಬ್ಯಾಂಗಲ್ ಬಂಗಾರಿ ಇದು ಸಾಂಗ್ ಸ್ವಲ್ಪ ಟ್ರೆಂಡಿಂಗ್ ಇತ್ತಲ್ವ, ಸ್ಟೆಪ್ಸ್ ಟ್ರೈ ಮಾಡಿದ್ವಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ನಾನು ಫುಲ್ ಸಾಂಗ್ ಇಟ್ಟರೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ವಲ್ಪನೇ ಸಾಂಗ್ಸ್ನ ಪ್ಲೇ ಮಾಡ್ತಾಯಿದ್ದೀನಿ. ಅದರಲ್ಲಿ ನನ್ನ ಮಗನೂ ಫುಲ್ ಸಾಂಗ್ಸ್ ಎಂಥ ಸೆಲೆಕ್ಟ್ ಮಾಡಿದ್ದಾನೆ ಅಂದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಅವ್ನು ಸೆಲೆಕ್ಟ್ ಮಾಡಿರೋ ಸಾಂಗ್ ಹಂಗೇ ರಾ ಆಗಿ. ಅದಾದಮೇಲೆ ಎಲ್ಲರೂ ಬಂದಿದ್ರಲ್ವ, ಅವ್ರನ್ನ ಎಲ್ಲ ಗೆಸ್ಟ್ಗಳನ್ನ ಮಾತಾಡ್ಸೋದು, ಒಂದು ಸ್ಟೆಪ್ ಹಾಕೋದು. ನಮ್ಮ ಹಸ್ಬೆಂಡ್ ಅವರಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಅಂತಲೂ ಹೇಳ್ಬೋದು, ತಮ್ಮಂದಿರು ತಂಗಿರು, ಅವರೆಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಜೊತೆಗೇ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಯಾರೋ ಕೆಲವೊಬ್ಬರು ಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ನಾವು ಚಿಕ್ಕವರೆಲ್ಲರೂ ಅಂದರೆ ಚಿಕ್ಕ ಮಕ್ಕಳೆಲ್ಲರೂ ಚೆನ್ನಾಗಿ ಅನ್ನಿಸ್ತು. ಒಂಥರ ಅಂದರೆ ದೊಡ್ಡವ್ರ ಫಂಕ್ಷನ್ಸ್ ಥರ ಸೈಲೆಂಟಾಗಿ ಆ ಥರ ಅಲ್ದಿರ ಒಂದು ಬರ್ಡೇ ಪಾರ್ಟಿ ನಾರ್ಮಲಾಗಿ ಹೆಂಗಿರುತ್ತೆ ಸ್ಕೂಲಲ್ಲೆಲ್ಲ ಮಾಡಿದ್ರೆ ನಾವು ಪಾರ್ಟಿ ಥರ ಎಲ್ಲ ಸಾಂಗ್ಸ್ ಎಲ್ಲ ಜೋರಾಗಿ ಇಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಸುತ್ತಮುತ್ತಲು ಎಲ್ಲ ಮನೆಗಳಿರುತ್ತೆ. ಅದೇ ಮೇನ್ ರೀಸನ್ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳೋದಕ್ಕೆ ಯಾವಾಗ್ಲೂ. ಬಟ್ ಈ ಟೈಮು ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದ ಮಕ್ಕಳನ್ನ ಬಿಟ್ಟು ಅಲ್ಲಿ ಹೋಗಿ ಅಲ್ಲೆಲ್ಲ ಅರೇಂಜ್ ಮಾಡಿ ಬಂದು ಎಲ್ಲ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡೋಣ ಅಂತ ಫಿಕ್ಸ್ ಆಗಿದ್ದು.
ಆ್ಯಂಡ್ ಈ ಥರ ಎಲ್ಲ ಡ್ಯಾನ್ಸ್ಗಳೆಲ್ಲ ಮುಗಿಸ್ಕೊಂಡು ತುಂಬ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೊಂದು, ಮಾಡಿರೋ ಅಷ್ಟನ್ನು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ನಮಗೂ ಒಂದು ಕ್ಯೂಟ್ ಮೆಮೊರೀಸ್ ಇರುತ್ತೆ ಆ್ಯಂಡ್ ನಿಮ್ಮ ಜೊತೆನೂ ಶೇರ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಅಷ್ಟೇ ಆಡಿದ್ರೆ ಸಾಲದು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡೂ ಬಂದುಬಿಟ್ಟು ನಮ್ಮ ಜೊತೆ ಒಂದೆರಡು ಸ್ಟೆಪ್ನ ಹಾಕಿದ್ರು, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ ಇವನಂತೂ ಒಬ್ಬರ ಹತ್ರ ಇರ್ತಾಯಿಲ್ಲ, ನನ್ನ ಹತ್ರ ಬಂದು ಒಂದು ಸ್ಟೆಪ್ ಹಾಕ್ತಾನೆ, ಅಲ್ಲೋಗ್ತಾನೆ, ಅಲ್ಲೊಂದು ಸ್ಟೆಪ್ ಹಾಕ್ತಾನೆ, ಈ ಥರ ಓಡಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದ. ನಾನೇನು ಅಂದ್ಕೊಂಡೆ ಅಂದರೆ ಇನ್ನೂ ಅವನು ಹಠ ಮಾಡ್ತಾನೆ, ನಿದ್ದೆ ಬೇರೆ ಮಾಡಿರಲಿಲ್ಲ, ಅವನು ಆಫ್ಟರ್ನೂನ್ ನ್ಯಾಪ್ ಏನಿತ್ತು ಅದು ತಗೊಂಡಿರಲಿಲ್ಲ, ಹಂಗಾಗಿ ಭಯ ಬೀಳ್ತಾಯಿದೆ ಎಲ್ಲಿ ಹಠ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೋ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಅದೇನೂ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದ. ಇವರಿಗಂತೂ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ, ಬಟ್ ಅವತ್ತು ಡ್ಯಾನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸ್ಟಿಲ್ ನನ್ನ ಫೋರ್ಸಿಂದ ನನಗೋಸ್ಕರ ನಾನು ಖುಷಿಯಾಗಿರ್ತೀನಿ ಅಂದ್ಬಿಟ್ಟು ನನಗೋಸ್ಕರ ಡ್ಯಾನ್ಸ್ ಮಾಡಿದ್ರು. ಖುಷಿ ಆಯಿತು ನನಗೋಸ್ಕರ ಅವ್ರ ಅಂದರೆ ಅವಾಗಿನ ತಕ್ಷಣಕ್ಕೆ ಅವ್ರು ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನಗೋಸ್ಕರ ಮಾಡಿದ್ರಲ್ವ, ಅದೊಂಥರ ಖುಷಿ ಅಷ್ಟೇ. ನಾವೇನು ಅಷ್ಟು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್ ಅಲ್ಲ, ಬಟ್ ಸ್ಟಿಲ್ ಆ ಒಂದು ಮೂಮೆಂಟ್ನ ಸ್ಪೆಷಲಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಎರಡು ಸ್ಟೆಪ್ನ ಹಾಕಿದ್ವಿ ಅಷ್ಟೇ. ಅದಾದಮೇಲೆ ಇಲ್ಲಿ ನಮ್ಮ ತಮ್ಮಂದರು ಎಲ್ಲರೂ ಬಂದಿದ್ದರು. ಎಲ್ಲರದ್ದು ಫೋಟೋಸು ವೀಡಿಯೋಸು ಇದೆ, ಬಟ್ ಆ್ಯಡ್ ಮಾಡೋಕ್ಕೆ ಆಗಿಲ್ಲ. ಆ್ಯಂಡ್ ಇದು ಕೇಕ್ ಕಟ್ಟಿಂಗ್ದು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಊಟದ ವಿಷಯಕ್ಕೆ ಬಂದರೆ ಇಲ್ಲಿ ಪಾಂಡು ಜಾಮೂನ ತರಿಸಿದ್ವಿ ಆ್ಯಂಡ್ ಮಶ್ರೂಮ್ ರೈಸು, ಅದ್ರ ಜೊತೆಗೇ ಮೊಸರು ಬಜ್ಜಿನ ತರಿಸಿದ್ವಿ. ಆ್ಯಂಡ್ ಇದ್ರಿಗೆ ಸ್ವಲ್ಪ ಏನಾದರೂ ಸೈಡ್ಗೆ ಇರಬೇಕಲ್ವ, ಹಾಗಾಗಿ ಬಜ್ಜಿ ಮಾಡಿಸಿದ್ವಿ, ಬಾಳೆಕಾಯಿ ಬಜ್ಜಿ ಆ್ಯಂಡ್ ನಾರ್ಮಲ್ ವಾಟರ್ ಬಾಟಲ್ಸು. ಈ ಥರನೇ ಬಫೆ ಸಿಸ್ಟಮೇ ಇಟ್ಬಿಟ್ಟಿದ್ವಿ. ಸುಮ್ಮನೆ ಬೆಂಚಸ್ ಹಾಕಿ ಕುತ್ಕೊಂಡ್ಮೇಲೆ ಬಡಿಸೋದಕ್ಕಿಂತ ಈ ಥರ ಹಾಕ್ಕೊಟ್ಬಿಟ್ರೆ ಪಕ್ಕದ ರೂಮ್ ಒಂದು ಎಂಟಿ ಇತ್ತು, ಅಲ್ಲಿ ತಿನ್ಕೊತಾರೆ ಅಂತ. ಅದಾದಮೇಲೆ ಇಲ್ಲಿ ಬ್ಲಾಸ್ಟ್ ಕ್ರ್ಯಾಕರ್ಸ್ನ ಹೊಡೆದ್ರು, ಇದನ್ನು ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್. ನೋಡಿದ್ರಲ್ವ ಫ್ರೆಂಡ್ಸ್, ಇನ್ನೂ ಇದು ನಡೀತಾನೆ ಇದೆ. ನಾನು ಸುಮ್ಮನೆ ಅದೇ ಸೌಂಡೇ ಕೊಟ್ಟರೆ ತುಂಬ ಹೊತ್ತು ಬೋರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಸೊ ಇಷ್ಟೇ ಫ್ರೆಂಡ್ಸ್, ಪಟಾಕಿ ಎಲ್ಲ ಹೊಡೆದಿದ್ದಾದಮೇಲೆ ನನ್ನ ಮಗ ಅಂತೂ ಅವನು ಪಕಾಪಿ ಅಂತ ಅದೇ ಇಟ್ಕೊಂಬಿಟ್ಟಿದ್ದ. ಕ್ರ್ಯಾಕರ್ಸ್ ಹೊಡೆದಿದ ತಕ್ಷಣ ಸಖತ್ ಎಂಜಾಯ್ ಮಾಡ್ತಾಯಿದ್ದ. ಅದನ್ನು ಖುಷಿ ಆಯಿತು ಅವನು ಎಂಜಾಯ್ ಮಾಡೋದನ್ನು ನೋಡಿ. ಆ್ಯಕ್ಚುಲಿ ನಾವು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಲೇಟ್ ಆಯಿತು. ಇಟ್ಸ್ ಓಕೆ. ಇದೆಲ್ಲ ಆದಮೇಲೆ ಊಟ ಮುಗಿದು
ಮುಗಿಸ್ಕೊಂಡು ನಮ್ಮ ಆಂಟಿ ಮನೆ ಹತ್ರ ಹೋಗಬೇಕಿತ್ತು. ಹೋಗಿ ಬಂದುಬಿಟ್ಟು ಇವಾಗ ನಾನಿಲ್ಲಿ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅವನಿಗೆ ಅದೆಲ್ಲನೂ ಒಂದು ಜಸ್ಟ್ ಒಂದು ಕ್ಲಿಪ್ ತಗೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆ ಗಿಫ್ಟ್ಸ್ ಅಲ್ಲಿ ಇಲ್ಲಿ ಹೋಗ್ಬಿಟ್ರು ಒಂದು ಮೆಮೊರಿ ಅನ್ನೋದು ಇರುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಈ ಥರ ಎಲ್ಲ ಟಾಯ್ಸ್ ತುಂಬಾ ಇಷ್ಟ. ಆ ಬಾಲ್ ನೋಡಿದ ತಕ್ಷಣವೇ ಬೇರೆ ಯಾವುದಕ್ಕೂ ಅವ್ನ ಕೈ ಹೋಗಲೇ ಇಲ್ಲ. ಬಾಲ್ ಅಂದರೆ ಫಸ್ಟೇ ಅವನಿಗೆ ಜಾಸ್ತಿ ಇಂಟ್ರೆಸ್ಟು. ಸೊ ಹಂಗಾಗಿ ಬಾಲ್ ಕಾಣಿಸಿದ ತಕ್ಷಣ ಇನ್ನು ಎಲ್ಲೂ ಹೋಗಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಸ್ಕೂಲ್ ಮಕ್ಕಳು ಯಾರೋ ಕೊಟ್ಟಿರೋದು. ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಅವ್ರ ಹೆಸರೇನು ಮೆನ್ಷನ್ ಮಾಡಿರಲಿಲ್ಲ. ಚಾಕ್ಲೇಟ್ಸ್ನ ಇಟ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟ ಆಯಿತು ನನಗೆ. ಚಿಕ್ಕ ಮಕ್ಕಳು ಅವರಾಗಿ ಅವರ ಎಫರ್ಟ್ನ ಹಾಕಿ ಈ ಥರ ಮಾಡ್ಕೊಂಬಂದ್ರೆ ಒಂಥರ ಖುಷಿ. ಆಚೆ ಕಡೆ ಹೋಗಿ ಪ್ಯಾಕಿಂಗ್ ಮಾಡಿಸ್ಕೊಂಡು ಬರೋದಕ್ಕಿಂತ ಇದು ಒಂದು ಚೆನ್ನಾಗಿ ಅನಿಸುತ್ತೆ. ಅವರ ಒಂದು ಟೈಮ್ನ ಸ್ಪೆಂಡ್ ಮಾಡಿದ್ದಾರೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ನಾನು ಏನು ಓಪನ್ ಮಾಡ್ತಾಯಿದ್ದೀನಿ, ಈ ಗಿಫ್ಟ್ ಬಂದುಬಿಟ್ಟು ನನ್ನ ತಮ್ಮಂದಿರು ಕೊಟ್ಟಿರೋದು. ಅಂದರೆ ಗೊತ್ತೇ ಇರುತ್ತೆ ನಿಮ್ಮ ಎಲ್ಲರಿಗೂ, ನನ್ನ ಬ್ಲಾಗ್ಸಲ್ಲಿ ಹಿಂದೆ ಎಲ್ಲ ಕಾಣಿಸ್ಕೊಂಡಿದ್ದಾರೆ ಇವರು. ಚಂದನ್, ಮಹೇಂದ್ರ, ಬಾಬು, ತಾರಕ್ ಅವರೆಲ್ಲರೂ. ಸೊ ಅವರೆಲ್ಲ ಸೇರಿ ಈ ಒಂದು ಬುದ್ಧದು ಫೋಟೋ ಫ್ರೇಮ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಅನ್ನಿಸ್ತು. ಇದು ಡಿಫ್ರೆಂಟಾಗಿ ಯುನೀಕ್ ಆಗಿದೆ. ನಾನು ಬಿಫೋರ್ ಎಲ್ಲೂ ಈ ಥರ ನಾರ್ಮಲಾಗಿ ಬುದ್ಧ ಫೋಟೋಸ್ ಎಷ್ಟೊಂದು ನೋಡಿರ್ತೀವಿ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ರಿಯಲಾಗಿ ನೋಡಿದ್ರೆ ಸ್ವಲ್ಪ ಪೇಂಟಿಂಗ್ ಥರ ಅನಿಸುತ್ತೆ. ಚೆನ್ನಾಗಿ ಅನ್ನಿಸ್ತು, ಇಷ್ಟ ಆಯಿತು ನನಗೆ. ನಿಮಗೂ ಇನ್ನೂ ಕ್ಲಿಯರಾಗಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅದು ಪೇಂಟಿಂಗ್ ಮಾಡಿ ಆಮೇಲೆ ಫ್ರೇಮಿಂಗ್ಗೆ ಕೊಟ್ಟಂಗೆ ಆ ಥರ ಅನ್ನಿಸ್ತಾ ಇದೆ. ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ಹಂಗೆ ನೋಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಆ್ಯಂಡ್ ಅದಾದಮೇಲೆ ಇದು ಬಂದುಬಿಟ್ಟು ನಮ್ಮ ಅತ್ತೆ ಅವರು ಮಗುಗೆ ಡ್ರೆಸ್ ತಂದಿರೋದು. ಆ್ಯಕ್ಚುಲಿ ಇದು ಅವ್ನ ಸೈಜ್ ಅಲ್ಲ, ಬಟ್ ತಂದುಬಿಟ್ಟಿದ್ದಾರೆ. ಇನ್ನು ರಿಟರ್ನ್ ಕೊಡೋಕ್ಕೂ ಇಲ್ಲ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ನೋಡೋಣ ಇನ್ನು ಮುಂದೆ. ಇದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಜನ ಎಲ್ಲರೂ ತುಂಬಾ ಕ್ಯಾಶ್ನ ಕೊಟ್ಟಿದ್ದರು. ಅಂದರೆ ಗ್ರೀಟಿಂಗ್ ಕಾರ್ಡ್ ಒಬ್ಬರು ಕೊಟ್ಟಿದ್ದರು. ಮಕ್ಕಳೇ ಇದನ್ನು ಮಾಡಿರೋದು. ಅವರ ಒಂದು ಇನ್ನೋವೇಟಿವ್ ಐಡಿಯಾಸ್ಗೆ ನಿಜ ಹ್ಯಾಟ್ಸ್ ಆಫ್ನೇ ಹೇಳಬೇಕು. ಎಷ್ಟೊಂದು ಆಚೆ ಹೋಗಿ ಕಾಸು ಕೊಟ್ಟರೆ ಸಿಗುತ್ತೆ, ಬಟ್ ಅವರೇ ಅವ್ರ ಟೈಮ್ನ ಸ್ಪೆಂಡ್ ಮಾಡಿ ಈ ಥರ ಮಾಡಿಕೊಡೋದು ನನಗೆ ತುಂಬ ಖುಷಿ ಆಯಿತು. ಸೊ ಇದೊಂದು. ಆ್ಯಂಡ್ ತುಂಬ ಜನ ಕ್ಯಾಶ್ನ ಕೊಟ್ಟಿದ್ದರು. ನಮ್ಮ ಆಂಟಿ ಅವರಾಗಿರ್ಬೋದು, ನಮ್ಮ ಡ್ಯಾಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಎಲ್ಲರೂ ತುಂಬ ಎನ್ವಲಪ್ಸಲ್ಲಿ ಕ್ಯಾಶ್ನ ಕೊಟ್ಟಿದ್ದರು. ಆ್ಯಂಡ್ ಅದೆಲ್ಲನೂ ಅಷ್ಟೇ ಫ್ರೆಂಡ್ಸ್ ಅವತ್ತಿನ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಮಕ್ಕಳೆಲ್ಲರೂ ಅದು ಸಂಡೇ ಆಗಿರೋದ್ರಿಂದ ಅವರಿಗೆಲ್ಲರಿಗೂ ನೆಕ್ಸ್ಟ್ ಡೇ ಚಾಕ್ಲೇಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನೋಡಿ ಅವ್ನ ರಿಯಾಕ್ಷನ್ ಹಂಗೆ. ಎಲ್ಲ ಕ್ಲಾಸಸಲ್ಲಿ ಆ್ಯಕ್ಚುಲಿ ನಾವು ಪ್ರೇಯರಲ್ಲಿ ಅಸೆಂಬ್ಲಿಯಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಮಗುನ ರೆಡಿ ಮಾಡಿಸಿ ನಾವು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಅಸೆಂಬ್ಲಿ ಮುಗ್ದೇ ಹೋಯ್ತು. ಹಾಗಾಗಿ ಕ್ಲಾಸಸಲ್ಲಿ ಹೋಗಿ ಕೊಡಬೇಕಾಗಿ ಬಂತು. ಅವರೆಲ್ಲರೂ ಒಂದೊಂದು ಕ್ಲಾಸ್ಗೆ ಹೋದವಾಗೂ ವಿಶ್ ಮಾಡ್ತಾಯಿದ್ರು. ಅವನಿಗೆ ತುಂಬ ಖುಷಿ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ನೋ, ಖುಷಿ ಅನ್ನಿಸ್ತು. ಒಂದು ಅಂದರೆ ಅವನಿಗೆ ಫಸ್ಟೇ ಅವ್ನ ಬರ್ಡೇ ಅಂದರೆ ನಾರ್ಮಲಾಗಿಯೇ ಬರ್ಡೇ ಕೇಕ್ ನೋಡಿದ ತಕ್ಷಣ ಬರ್ಡೇ ಆ ಥರ ಇದು ಮಾಡ್ತಾನೆ. ಇವತ್ತು ಅವನ ಬರ್ಡೇ ಅಂದ್ಬಿಟ್ಟು ಎಲ್ಲರೂ ವಿಶ್ ಮಾಡ್ತಾಯಿದ್ರೆ ಖುಷಿ ಆಗಿದೆ ಅವನಿಗೆ. ತುಂಬ ಎಂಜಾಯ್ ಮಾಡಿದೆ. ಅದಕ್ಕೆ ಇದನ್ನು ನಾನು ರೆಕಾರ್ಡ್ ಮಾಡಿಕೊಂಡೆ. ಎಲ್ಲ ಕ್ಲಾಸಸಲ್ಲೂ ಚಾಕ್ಲೇಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಯಾರೆಲ್ಲ ನನ್ನ ಮಗನಿಗೆ ಬಂದು ಅವರ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀಷಿಯಸ್ ಟೈಮ್ನ ನಮಗೋಸ್ಕರ ಸ್ಪೆಂಡ್ ಮಾಡಿರೋದಕ್ಕೆ. ಆ್ಯಂಡ್ ನಾವಿದೇನು ಪ್ಲ್ಯಾನ್ ಮಾಡಿಕೊಂಡು ಬಿಫೋರಿಂದ ಯಾರನ್ನೂ ಕರೆದು ಎಲ್ಲ ಏನೂ ಮಾಡಿಲ್ಲ. ಬರೀ ನಾವು, ನನ್ನ ಫ್ರೆಂಡ್ಸ್ ಆ್ಯಂಡ್ ಕ್ಲೋಸೆಸ್ಟ್ ಫ್ಯಾಮಿಲಿ ಅಷ್ಟೇ. ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ನ ಕೂಡ ನಾವು ಯಾರನ್ನೂ ಕರೆದಿಲ್ಲ. ಇಲ್ಲಿ ಮನೆ ಹತ್ರ ಇರುವಂಥ ಒಂದು 2-3 ಮನೆಗೆ ಅಷ್ಟೇ ಹೇಳಿದ್ದೆ. ಸೊ ಯಾರೂ ಅಷ್ಟೊಂದು ಜನನ ಕರೆದಿಲ್ಲ. ನಾವಷ್ಟೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಒಂಥರ ಇದು ಪ್ರೈವೇಟ್ ಪಾರ್ಟಿ ಥರ ಅಂದ್ಕೋಬೋದು. ಸೊ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಅಷ್ಟೇ. ಆ್ಯಂಡ್ ಮೇನ್ ಇನ್ನೊಬ್ಬರು ಬರಬೇಕಿತ್ತು. ಸೊ ನಾನು ಲೇಟಾಗಿ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರ ಪ್ಲ್ಯಾನ್ಸ್, ಅವ್ರ ಶೆಡ್ಯೂಲ್ಸಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದರೆ ತೋರಿಸ್ತೀನಿ ನನ್ನ ಫ್ರೆಂಡ್ನ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ಇವನ ಬರ್ಡೇ ಸೆಲೆಬ್ರೇಷನ್ಸ್.
ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಯಾರೆಲ್ಲ ಬಂದು ನಿಮ್ಮ ಬ್ಲೆಸ್ಸಿಂಗ್ಸ್ನ ನನ್ನ ಮಗನ ಮೇಲೆ ತೋರಿಸಿದ್ರು ಅವರಿಗೆಲ್ಲರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗ್ಲೂ ಅವನ ಮೇಲೆ ಹಿಂಗೆ ಇರಬೇಕು ಅಂತ ಅನ್ಕೊತೀನಿ. ಆ್ಯಂಡ್ ಈ ಥರ ಬರ್ಡೇಸ್ ಇವನು ಇನ್ನಷ್ಟು ಮಾಡ್ಕೊಬೇಕು ಅಂತ ಬ್ಲೆಸ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಆಲ್ಮೋಸ್ಟ್ ಅವ್ನ ಬರ್ಡೇ ಆಗಿ ಒಂದು 15-20 ಡೇಸೇ ಆಗಿಬಿಡ್ತು. ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಹೇಳ್ದೆ ಅಲ್ವಾ ನಮ್ಮಮ್ಮ ಇಲ್ಲಿ ಇಲ್ಲದೆ ಇರೋ ಕಾರಣ ನಾನು ಇಲ್ಲಿ ಸ್ಕೂಲು ಮನೆ ಎಲ್ಲ ಸ್ವಲ್ಪ ಗಜಿಬಿಜಿ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಅಷ್ಟೊಂದು ಫಾಸ್ಟಾಗಿ ವೀಡಿಯೋಸ್ನ ಎಲ್ಲ ಎಡಿಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಗೀತಾಂಗ್ ಹ್ಯಾಪಿ ಬರ್ಡೇ ಟು ಯು. ಹ್ಯಾವ್ ಎ ಗ್ರೇಟ್ ಬರ್ಡೇ. ಐ ಥಿಂಕ್ ಯು ಹ್ಯಾಡ್ ಎ ಗ್ರೇಟ್ ಬರ್ಡೇ ಆ್ಯಕ್ಚುಲಿ. ಆಗೋಗಿದೆ ಅಲ್ವಾ. ಸೊ ಅವ್ನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ. ಇನ್ನಷ್ಟು ಬರ್ಡೇಗಳು ಸೆಲೆಬ್ರೇಟ್ ಮಾಡ್ಕೊಬೇಕು ಅವನ ಈ ಥರ ಹ್ಯಾಪಿಯಾಗಿ ಅಂತ ಬ್ಲೆಸ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನಮಗೂ ಬೇಕಾಗಿರೋದು ಅದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನೊಂದು ಗಿಫ್ಟ್ ಬಂದಿತ್ತು. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾವೇನು ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಬಂದ್ವಿ ಅವತ್ತು ತಂದು ಕೊಟ್ಟರು. ಅಂದರೆ ಇಲ್ಲಿ ಒಂದು ಸ್ಕೂಲಲ್ಲಿ ಎಂಪ್ಲಾಯಿ ಅವರು. ಸೊ ಸ್ಟಾಫ್ ಮೆಂಬರು. ಅದು ಏನಿದೆ ಅಂತ ಹೇಳ್ಬಿಟ್ಟು ಅವನೇ ಓಪನ್ ಮಾಡಬೇಕು ಅಂತ ಮೇಲೆ ತಂದು ಕೊಟ್ಟರು. ಅವ್ರು ಆ್ಯಕ್ಚುಲಿ ನಿದ್ದೆ ಮಾಡೋವಾಗ ತಂದಿದ್ರು. ಅವನಿಗೆ ಕೊಟ್ಬಿಡ್ರಿ ಅಂತ ಹೇಳಿದೆ, ನಾನು ಕ್ಲಾಸಲ್ಲಿದ್ದೆ ಅಂದ್ಬಿಟ್ಟು. ಹೋದರೆ ಮಲಗಿದ್ದಾನೆ ಅಂತ ಮತ್ತೆ ಬಂದು ನನಗೆ ಕೊಟ್ಟರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಕ್ಲಾಸ್ ಮುಗಿಸ್ಕೊಂಡು ನಾನು ಕೆಳಗಡೆ ಬರೋವಾಗ ತೊಗೊಂಬಂದೆ. ಇವ್ರು ಬಂದ್ಬಿಟ್ಟು ನಾನೇ ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ನಮ್ಮ ಮೂವಾರ್ದು, ನಂದು, ನಮ್ಮ ಹಸ್ಬೆಂಡ್ದು ಆ್ಯಂಡ್ ಮಗುದು ಮೂವಾರ್ದು ಫೋಟೋಸ್ ಹಾಕಿ ಈ ಥರ ಒಂದು ಮಗ್ನ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಅಂದರೆ ಕಾಫಿ ಮಗ್ ಏನಿದೆ ಸೆರಾಮಿಕ್ದು ಅದ್ರ ಮೇಲೆ ಫೋಟೋಸ್ ಹಾಕಿ ತಂದು ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು. ನಾವಿನ್ನೂ ಯಾವುದೇ ಥರ ಈ ಥರ ಫೋಟೋಸ್ ಎಲ್ಲ ಹಾಕಿ ಇವ್ನಿಗೇನು ಮಾಡಿಸಿರ್ಲಿಲ್ಲ. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ಅವನಿಗೆ ಗಿಫ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವನ ಕಡೆಯಿಂದ. ಗಿಫ್ಟ್ ಈಸ್ ನಥಿಂಗ್. ಅಂದರೆ ನೀವು ಬಂದು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಲ್ವ ಅದೇ ನಮಗೆ ಬೇಕಾಗಿರೋದು. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ನಿಮಗೆಲ್ಲ ವೀಡಿಯೋಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಡೈಲಿ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಇಂದಿನ ವ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.